ವೀಕ್ಷಕರೇ, ನೀವು ನಂಬಲ್ಲ, ನಿಮ್ಮ ಬಳಿ ಏನಾದರೂ ನರೇಗಾ ಜಾಬ್ ಕಾರ್ಡ್ ಇತ್ತು ಅಂತಂದರೆ ನಿಮ್ಮ ಬಳಿ ಇದ್ದಂಗೆ 5 ಲಕ್ಷ ಹಣ. ಹೌದು, ಯಾವ ರೀತಿ ಅಂತ ನಿಮಗೆ ಗೊತ್ತಿರೋದಿಲ್ಲ. ಇನ್ ಕೇಸ್ ನಿಮ್ಮ ಬಳಿ ನರೇಗಾ ಜಾಬ್ ಕಾರ್ಡ್ ಇಲ್ಲ ಅಂತಂದರೆ ಯಾವ ರೀತಿ ಇದನ್ನು ನೀವು ಪಡಿಬೇಕು ಎಂಬುವ ಒಂದು ವಿವರವನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ. ಆ ಕಾರಣ ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ನರೇಗಾ ಜಾಬ್ ಕಾರ್ಡ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತವೆ, ತಪ್ಪದೇ ಶೇರ್ ಮಾಡಿ. ಇದರಿಂದ ತುಂಬ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ನರೇಗಾ ಜಾಬ್ ಕಾರ್ಡ್ ನೀವು ಮಾಡಿಸ್ಕೊಂಡಿಲ್ಲ ಅಂತಂದರೆ ತಪ್ಪದೇ ಮಾಡಿಸ್ಕೊಳ್ಳಿ. ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ನರೇಗಾ ಜಾಬ್ ಕಾರ್ಡ್ ಇದ್ದರೆ ಸಿಗಲಿದೆ ಈ ಎಲ್ಲ ಸೌಲಭ್ಯಗಳು. ನಾನು ಹೇಳ್ತೇನೆ, ಇವಿಷ್ಟು ಸೌಲಭ್ಯಗಳು ನಿಮಗೆ ಸಿಗ್ತವೆ. ಯಾವ ಒಂದು ಸೌಲಭ್ಯಗಳು ಅಂತ ನೀವು ನೋಡಿದಾಗ ಖಂಡಿತ ಶಾಕ್ ಆಗ್ತೀರಾ. ಒಂದಲ್ಲ ಎರಡಲ್ಲ ಅನೇಕ ರೀತಿ ಸೌಲಭ್ಯಗಳು ನಿಮ್ಮ ಬಳಿ ಇದ್ದಂಗೆ ಯಾವ ರೀತಿ ನೀವು ಅದನ್ನು ಪಡಿಬೇಕು ಅಂತ ಇವಾಗ ತಿಳಿಸಿಕೊಡ್ತೇನೆ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಾವು ನಿಮಗೆ ತಿಳಿಸುವುದೇನಂತಂದರೆ, ನರೇಗಾ ಜಾಬ್ ಕಾರ್ಡ್ ಪಡೆದುಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಈ ನರೇಗಾ ಜಾಬ್ ಕಾರ್ಡ್ ಇದ್ದವರಿಗೆ ಸರ್ಕಾರ ಕಡೆಯಿಂದ ಹಲವಾರು ಯೋಜನೆಗಳು ಲಾಭ ಸಿಗಲಿದೆ. ಅವುಗಳ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತೇವೆ. ಸೊ ಬನ್ನಿ, ಅವೇನವು ಅಂತ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮತ್ತು ಯಾರು ಬಡವರು ಇರ್ತಾರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಸ್ನೇಹಿತರೆ ನೋಡಿ, ಈ ಪ್ರಮುಖ ಸುದ್ದಿಯನ್ನು ನೀವು ತಿಳ್ಕೋಬೇಕು ಅಂತಂದರೆ ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಒಂದು ಮೋಟಿವೇಶನಲ್ ಆಗಿರುತ್ತೆ. ನಾನು ನಿಮ್ಮೆಲ್ಲರಿಂದ ಕೇಳ್ತಾ ಇದ್ದೇನೆ 1000 ಲೈಕ್ಗಳನ್ನು ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಜಾಸ್ತಿನೇ ಆಗುತ್ತೆ. ನೋಡಿ, ಈ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡದೆ, ಸ್ವಲ್ಪ ಬೋರ್ ಬಂದರೂ ಕೂಡ ಕೊನೆವರೆಗೂ ಕೂಡ ನೋಡಿ. ಕೇವಲ ಇದೊಂದು 4 ರಿಂದ 5 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಫಸ್ಟ್ ಆಫ್ ಆಲ್ ನಾವು ವಿಡಿಯೋದಲ್ಲಿ ಏನೇನು ತಿಳ್ಕೊಳ್ತೇವೆ ಅಂತಂದರೆ, ನರೇಗಾ ಜಾಬ್ ಕಾರ್ಡ್ ಅಂದರೆ ಏನು ಅಂತ ತಿಳಿಸಿಕೊಡ್ತೇನೆ. ಮತ್ತು ಜಾಬ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಈ ಒಂದು ಸೌಲಭ್ಯಗಳು ನಿಮಗೆ ಸಿಗ್ತವೆ. ಯಾವ ಒಂದು ಸೌಲಭ್ಯಗಳು ಅಂತ ತಿಳಿಸಿಕೊಡ್ತಾನೆ. ಮತ್ತು ಈ ಜಾಬ್ ಕಾರ್ಡ್ ಇಲ್ಲದವರು ಯಾವ ರೀತಿ ಜಾಬ್ ಕಾರ್ಡನ್ನು ಮಾಡಿಸೋದು ಅಂತ ತಿಳಿಸಿಕೊಡ್ತಾನೆ. ಮತ್ತು ಜಾಬ್ ಕಾರ್ಡ್ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆಗಳು ಏನೇನು ಬೇಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಅಂತ ತಿಳಿಸಿಕೊಡ್ತಾನೆ. ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನು ಅಂತ ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾನೆ. ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾನೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಈ ನರೇಗಾ ಜಾಬ್ ಕಾರ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ನರೇಗಾ ಜಾಬ್ ಕಾರ್ಡ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಒಂದು ಜಾಬ್ ಕಾರ್ಡ್ ಜಾರಿಗೆ ತರಲಾಗಿದ್ದು, ಈ ಜಾಬ್ ಕಾರ್ಡ್ ಹೊಂದಿದಂಥವರಿಗೆ 1 ವರ್ಷದಲ್ಲಿ ಒಟ್ಟು 100 ದಿನಗಳ ಈ ಯೋಜನೆಯ ಅಡಿಯಲ್ಲಿ ಉದ್ಯೋಗಗಳನ್ನು ನೀಡಲಾಗುತ್ತದೆ. ನರೇಗಾ ಅಂತ ಹೇಳ್ತಾರೆ ಇದನ್ನು, ನರೇಗಾ ಜಾಬ್ ಕಾರ್ಡ್ ಅಂತ. ಹೌದು ಸ್ನೇಹಿತರೆ, ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಹಾಗೂ ಕೆಲಸಕ್ಕಾಗಿ ಅಲೆದಾಡುತ್ತಿರುವ ಜನರಿಗೆ ಹಾಗೂ ಹಳ್ಳಿಗಳಲ್ಲಿ ವಾಸ ಮಾಡುವಂತಹ ಜನರಿಗೆ ಮತ್ತು ಬೇಸಿಗೆಯ ದಿನಗಳಲ್ಲಿ ಖಾಲಿ ಇರುವಂತಹ ರೈತರಿಗೆ ಹಾಗೂ ವಲಸೆ ಹೋಗುವಂತಹ ಜನರಿಗಾಗಿ ಈ ಯೋಜನೆಯ ಅಡಿಯಲ್ಲಿ ಜಾಬ್ ಕಾರ್ಡನ್ನು ನೀಡಿ 100 ದಿನಗಳವರೆಗೆ ಇಲ್ಲಿ ಖಾತ್ರಿ ಉದ್ಯೋಗ ನೀಡುವ ಯೋಜನೆಯಾಗಿದೆ. ಆದ್ದರಿಂದ ಈ ಜಾಬ್ ಕಾರ್ಡ್ ಹೊಂದಿದಂತಹ ಜನರಿಗೆ 100 ದಿನ ಉದ್ಯೋಗ ಸಿಗುತ್ತದೆ ಹಾಗೂ ಪ್ರತಿದಿನ 349 ರೂಪಾಯಿ ಕೂಲಿಯನ್ನು ಪುರುಷರು ಹಾಗೂ ಮಹಿಳೆಯರು ಸಮಾನವಾಗಿ ಪಡೆದುಕೊಳ್ಳಬಹುದು. ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಜಾಬ್ ಕಾರ್ಡ್ ಹೊಂದಿರುವುದು ಅವಶ್ಯಕವಾಗಿದೆ. ಮತ್ತು ಈ ಜಾಬ್ ಕಾರ್ಡ್ ಬಂದಿದೆ ಅಂತ ಅವರಿಗೆ ಸರ್ಕಾರ ಹಲವಾರು ಯೋಜನೆಗಳ ಲಾಭ ಪಡೆಯಬಹುದು. ಅಂತಂದರೆ ಜಸ್ಟು ಈ ಒಂದು ಕಾರ್ಡ್ ಇದ್ದರೆ ನೀವು ಕಂಪಲ್ಸರಿ ಕೆಲಸ ಮಾಡಬೇಕು ಅಂತ ಏನೂ ಇರೋದಿಲ್ಲ. ನೀವು ಕೆಲಸ ಮಾಡಲಿಲ್ಲ ಅಂದರೂ ಈ ಕಾರ್ಡನ್ನು ಮಾಡಿಸೋದು ತುಂಬ ಅವಶ್ಯಕ. ಕೆಲಸ ಮಾಡಿದರೆ ಇನ್ನೂ ತುಂಬ ಅವಶ್ಯಕ. ಯಾಕಂತಂದರೆ ಕೆಲವೊಮ್ಮೆ ಉದ್ಯೋಗಗಳು ಸಿಗ್ತವೆ ಊರಲ್ಲಿ, ಕೆಲವೊಮ್ಮೆ ಸಿಗೋದಿಲ್ಲ. ಹಾಗಾಗಿ ನೀವು ಮಾಡಿಸೋದು ತುಂಬ ಒಳ್ಳೆಯದು. ನಿಮ್ಮ ಬಳಿ ಈ ಕಾರ್ಡ್ ಇತ್ತು ಅಂತಂದರೆ, ಜಸ್ಟು ಇತ್ತಂತಂದರೆ ಸಾಕು, ನೀವು ಏನೆಲ್ಲ ಸೌಲಭ್ಯಗಳನ್ನು ಪಡಿಬಹುದು ಅಂತ ತಿಳಿಸಿಕೊಡ್ತಾನೆ. ನೋಡಿ ಸ್ನೇಹಿತರೆ, ಈ ಜಾಬ್ ಕಾರ್ಡ್ ಹೊಂದಿದವರಿಗೆ 1 ವರ್ಷದಲ್ಲಿ ಖಚಿತವಾಗಿ 100 ದಿನ ಉದ್ಯೋಗ ನೀಡಲಾಗುತ್ತದೆ. ಒಂದು ವೇಳೆ ಉದ್ಯೋಗ ನೀಡದೆ ಹೋದ ಪಕ್ಷದಲ್ಲಿ ನಿರುದ್ಯೋಗ ಭತ್ಯೆಯನ್ನು ಜಾಬ್ ಕಾರ್ಡ್ ಹೊಂದಿದವರು ಪಡೆಯಬಹುದು. ನೋಡಿ, ಉದ್ಯೋಗ ಸಿಗಲಿಲ್ಲ ಅಂದರೂ ಕೂಡ 100 ದಿನದ ಸಂಬಳವನ್ನು ಕೂಡ ಇವರು ಕೊಡ್ತಾರೆ ಅಂತ, ಉದ್ಯೋಗ ಭತ್ಯೆಯನ್ನು ಇವರು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಜಾಬ್ ಕಾರ್ಡ್ ಹೊಂದಿದವರಿಗೆ ಉದ್ಯೋಗಕ್ಕೆ ಹೋದರೆ ಪ್ರತಿದಿನ 349 ರೂಪಾಯಿ ಪುರುಷರು ಹಾಗೂ ಮಹಿಳೆಯರಿಗೆ ಸಮಾನವಾದ ಕೂಲಿಯನ್ನು ನೀಡಲಾಗುತ್ತದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು, ಈ ಜಾಬ್ ಕಾರ್ಡ್ ಹೊಂದಿದಂಥವರು ಕೂಲಿಯ ಹಣವನ್ನು ನೇರವಾಗಿ ಅರ್ಜಿದಾರ ಅಥವಾ ಜಾಬ್ ಕಾರ್ಡ್ ಇದ್ದವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಅಂತಲೂ ಕೂಡ ಇವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಈ ಜಾಬ್ ಕಾರ್ಡ್ ಹೊಂದಿದವರು ಕೋಳಿ ಸಾಕಾಣಿಕೆ, ಕುರಿ ಶೆಡ್ ನಿರ್ಮಾಣಕ್ಕೆ, ಹಂದಿ ಸಾಕಾಣಿಕೆ ಮುಂತಾದ ಶೆಡ್ ನಿರ್ಮಾಣಕ್ಕೆ ಆರ್ಥಿಕ ಸಹಾಯವನ್ನು ಕೂಡ ಪಡೆಯಬಹುದಾಗಿರುತ್ತದೆ. ಮತ್ತು ಈ ಜಾಬ್ ಕಾರ್ಡ್ ಹೊಂದಿದವರು PM ಆವಾಸ್ ಯೋಜನೆಯ ಅಡಿಯಲ್ಲಿ ಉಚಿತ ಮನೆಯನ್ನು ಕೂಡ ಪಡೆಯಬಹುದಾಗಿರುತ್ತೆ. ಮತ್ತು ಈ ಜಾಬ್ ಕಾರ್ಡ್ ಹೊಂದಿದವರಿಗೆ ಸರ್ಕಾರ ಎಲ್ಲ ಸೌಲಭ್ಯಗಳ ಲಾಭವನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ಬೋದು.
ಮತ್ತು ಜಾಬ್ ಕಾರ್ಡ್ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆಗಳು ಏನು ಬೇಕು ಅಂತ ತಿಳಿಸಿಕೊಡ್ತಾನೆ. ಜಾಬ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಈ ಜಾಬ್ ಕಾರ್ಡ್ ಪಡೆಯಲು ಬಯಸುವ ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ಉದ್ಯೋಗ ಹೊಂದಿರಬಾರದು. ಈ ಜಾಬ್ ಕಾರ್ಡ್ ಪಡೆಯಲು ಎಲ್ಲ ವರ್ಗದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದಕ್ಕೆ ಆ ವರ್ಗ ಈ ವರ್ಗ ಅಂತ ಏನು ಕೂಡ ಇರೋದಿಲ್ಲ. ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನವು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ. ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ಮತ್ತು ಆದಾಯ ಪ್ರಮಾಣ ಪತ್ರನೂ ಕೂಡ ನಿಮ್ಮ ಬಳಿ ಇರಬೇಕಾಗುತ್ತೆ. ಮತ್ತು ರೇಷನ್ ಕಾರ್ಡ್ ಯಾವುದೇ ಆಗಲಿ, APL ಆಗಲಿ, BPL ಆಗಲಿ ಅಥವಾ ಅಂತ್ಯೋದಯ ಯಾವುದೇ ಒಂದು ರೇಷನ್ ಕಾರ್ಡ್ ನಿಮ್ಮ ಬಳಿ ಇದ್ದರೂ ಕೂಡ ಬೇಕಾಗುತ್ತೆ. ಮತ್ತು ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ, ಮತ್ತು ಇತ್ತೀಚಿನ ಭಾವಚಿತ್ರ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಇವಿಷ್ಟು ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇವಾಗ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ನೀವು ಜಾಬ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳ ಕಚೇರಿಗೆ ಭೇಟಿ ನೀಡಿ ನರೇಗಾ ಜಾಬ್ ಕಾರ್ಡ್ ಪಡೆದುಕೊಳ್ಳಬಹುದು. ಹಾಗೂ ಅರ್ಜಿ ಕೂಡ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಲ್ಲಿಸಬಹುದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಂತ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಹೇಳಬಲ್ಲೆ. ಸೊ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಯೂಸ್ಫುಲ್ ಅನಿಸುತ್ತೆ ಅವರು ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ಲೈಕ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.